ದೇವರ ಪರಿಶುದ್ಧಗಳ ನಾಮಕ್ಕೆ ಸ್ತೋತ್ರವಾಗಲ್ಪಡಲಿ. ಈ ವೇಳೆಯಲ್ಲಿ ಸ್ವರ್ಗ ಸ್ವರ ಈ ದೈವಿಕ ದೈನಂದಿನ ದೈವೋಕ್ತಿಗಳ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ, ತಂದೆ ದೇವರ ಪರಿಶುದ್ಧ ನಾಮವನ್ನು ನಾವು ಕೊಂಡಾಡುವ ಹಾಗೆ ಕರ್ತನು ನಮ್ಮನ್ನು ಕೃಪೆ ಕೊಟ್ಟು ಆತ ನಮ್ಮನ್ನು ನಡೆಸಿರುವಂತಹ ಈ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಇವತ್ತು ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಇವತ್ತು ನಾವುಗಳು ರಕ್ಷಿಸಲ್ಪಟ್ಟು ಆಶೀರ್ವಾದದ ನಿಧಿಗಳಾಗಿದ್ದೇವೆ. ಹಲ್ಲೆಲೂಯ. ಆದುದರಿಂದ ಇವತ್ತು ನಮ್ಮ ಜೀವಿತದಲ್ಲಿ ದೇವರಾತ್ಮನ ವಾಕ್ಯಗಳ ಮೂಲಕವಾಗಿ ಕೇಳುತ್ತಿರುವಂತಹ ಒಂದೊಂದು ಸಂಗತಿಗಳನ್ನು ನೆನಪು ಮಾಡಿಕೊಂಡು, ನೀವು ಏನು ಕರ್ತನ ಮುಂದೆ ನಾವು ಮಾತು ಕೊಟ್ಟಿದ್ದರ ಮಾತುಗಳನ್ನು ನೆನಪಿಗೆ ತಂದುಕೊಂಡು ದೇವರಿಗೆ ತಿರುಗಿ ನಮ್ಮನ್ನೇ ಕರ್ತನಿಗೆ ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಹರಕೆ ತೀರಿಸುವುದರಲ್ಲಿ ತಡ ಮಾಡಬೇಡ. ಒಂದು ವೇಳೆ ತಡ ಮಾಡಿದರೆ ಅದು ಪಾಪವು, ಅದು ನಮಗೊಂದು ಶಾಪವು, ಅದೊಂದು ನಮಗೆ ಅಡ್ಡಿಯು, ದೇವರ ಕೋಪ ನಮ್ಮ ಮೇಲೆ ಇರುವಿಕೆಗೆ ಕಾರಣವಾಗಲ್ಪಟ್ಟಿದೆ. ಹಲ್ಲೆಲೂಯ. ಆದುದರಿಂದ ತೀರಿಸುವಿಕೆ ನಮಗೆ ಆಶೀರ್ವಾದವು, ನಮಗೆ ಸಂತೋಷಕರವು, ನಮಗೆ ಆನಂದವು, ನಮಗೆ ಸಮೃದ್ಧಿಕರವಾದದ್ದು. ಉಕ್ಕುವ ಹೊರತೆಯಾಗಿ ಸ್ಥಳ ಹಿಡಿಯಲಾರದಷ್ಟು ಸಂಗತಿಗಳು ನಮ್ಮಲ್ಲಿ ಉಕ್ಕುವ ಹೊರತೆಯಾಗಿ ಸೂಡುಗಳಾಗಿ ತೆನೆಗಳಾಗಿ ಮಾರ್ಪಡುವಂತ ಸಾಧನಗಳಾಗಲ್ಪಟ್ಟಿದೆ. ಹಾಗಾಗಿ ಇವತ್ತು ಕೇಳಿದಂಥ ವಾಕ್ಯಗಳ ವಿಷಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೇಳುತ್ತಿರುವಾಗಲೇ ಇವತ್ತು ಅನೇಕರ ಜೀವಿತದಲ್ಲಿ ದೇವರಾತ್ಮನು ಇವತ್ತು ಮಾತಾಡ್ತಾ ಇದ್ದಾನೆ. ಇವತ್ತು ಅನೇಕರಿಗೆ ಕೊಡಬೇಕಾದಂತ ಹಣವನ್ನ ನೀವು ಹಿಡಿದುಕೊಂಡಿದ್ದೀರಿ. ಅನೇಕರಿಗೆ ಇವತ್ತು ಸಲ್ಲಿಸಬೇಕಾಗಿರುವಂತಹ ಸಲ್ಲಿಸುವಿಕೆಯನ್ನ ನೀವು ಹಿಡಿದುಕೊಂಡವರಾಗಿದ್ದೀರಿ. ಅವರನ್ನು ಪೀಡಿಸುವುದರಿಂದ ನಿನ್ನ ಕೆಲಸ ಇವತ್ತು ಏಳಿಗೆ ಆಗ್ತಾ ಇಲ್ಲ. ನಿಮ್ಮ ಬಿಸ್ನೆಸ್ ಇವತ್ತು ಪ್ರಾಸ್ಪರಿಟಿ ಆಗ್ತಾ ಇಲ್ಲ. ನಿನಗೊಂದು ಸಮಾಧಾನಕರವಾದ ಜೀವಿತ ಇಲ್ಲ. ನಿನಗೆ ಆರೋಗ್ಯಕರವಾದಂತ ಶರೀರ ನಿನಗಿಲ್ಲ. ದೇವರಾತ್ಮನು ಈ ವೇಳೆಯಲ್ಲಿ ಹೇಳ್ತಾ ಇದ್ದಾರೆ, ಅಂತ ಪ್ರಿಯ ಮಗುವೆ, ಇವತ್ತು ದೇವರ ಕಡೆಗೆ ನಿನಗೆ ಒಪ್ಪಿಸಿಕೊಡು. ನೀನು ನೆನಪು ಮಾಡಿಕೊಂಡು ಹೋಗು. ನೀನು ಅವರೊಟ್ಟಿಗೆ ಸಂಧಾನ ಮಾಡಿಕೊಂಡು ಕೊಡುವಂಥದ್ದನ್ನು ನೀನು ಕರ್ತನಿಗೋಸ್ಕರ ಎಂಬುದಾಗಿ ನಿನಗೆ ಕಷ್ಟವಾದರೂ ಚಿಂತೆ ಅಲ್ಲ. ಇವತ್ತೇ ಈಗಲೇ ನೀನು ಅದನ್ನು ಕೊಡು. ಅದರಿಂದ ನಿನಗೆ ಆಶೀರ್ವಾದ, ಅದರಿಂದ ನಿನಗೆ ಬಿಡುಗಡೆ. ಆ ಕಟ್ಟು, ಆ ಬಲೆ, ಆ ಬಂಧನದಿಂದ ಯೇಸುವಿನ ನಾಮದಲ್ಲಿ ನಿನಗೆ ಬಿಡುಗಡೆ ಉಂಟಾಗುವುದಕ್ಕಾಗಿ ನನ್ನನ್ನು ಆಜ್ಞಾಪಿಸ್ತೇನೆ. ದೇವರ ಮಹಿಮೆ ಬಲವಾಗಿ ನಿಮ್ಮ ಮೇಲೆ ಅದು ಬರುವಂಥದ್ದಾಗಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಅನೇಕ ಸಾರಿ ದೇವರ ಸಾನ್ನಿಧ್ಯಕ್ಕೆ ಸಮರ್ಪಿಸುವಂಥದ್ದನ್ನು ನಿನಗೆ ಸಮರ್ಪಣೆ ಮಾಡಿಕೊಳ್ಳದೆ ಇವತ್ತು ಅನೇಕರ ಜೀವಿತದಲ್ಲಿ ಅಯ್ಯೋ ನಾನು ಹಾಗೆ ಮಾಡ್ತಾ ಇದ್ದೆ ಅಲ್ಲ ಎನ್ನುವುದಾಗಿ ದೇವರಾತ್ಮನು ನಿಮ್ಮಲ್ಲಿ ಅರಿವನ್ನು ಉಂಟು ಮಾಡ್ತಾ ಇದ್ದಾನೆ ಕೆಲವರಲ್ಲಿ. ಆದರೆ ದೇವರಾತ್ಮನು ಈ ವೇಳೆಯಲ್ಲಿ ದಯ ತೋರುವ ದೇವರಾತ್ಮನು ಈಗೋ ನೀನು ಮಾಡುವುದಕ್ಕಾಗಿ ನೀವು ಮನಸ್ಸು ಮಾಡಿ ದೇವರಿಗೆ ನೀವು ಸಮರ್ಪಿಸಿ ಮಹಿಮೆಯಾದ ಆಶೀರ್ವಾದವನ್ನ ನಿಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯ. ಆದುದರಿಂದ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ರಾಜಾದಿರಾಜನು ಒಡೆಯನಾಗಿರುವಂತ ನಮ್ಮ ತಂದೆಯಾದ ದೇವರೇ, ನನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೋಬನ ಜೀವಿತದಲ್ಲಿ ಹರಕೆ ಮಾಡಿದ್ದನ್ನು ತೀರಿಸುವುದಕ್ಕಾಗಿ ದೇವರೇ ನೀನು ಕಲಿಸಿಕೊಟ್ಟ ಹಾಗೆ, ದೇವರೇ ಇವತ್ತು ನಿನ್ನ ವಾಕ್ಯಗಳನ್ನು ನಾವು ಕೇಳಿದ ಹಾಗೆ ನಿನ್ನ ಮಕ್ಕಳಾಗಿ